ನಾವು ಸಂಗ ಬಿಡದಾಗಿತ್ತು ಕಣೆ. ಬಾವನುವೆ ನಮ್ಮನೆ ಮನೆ ಹಾಳನ್ನು ಸೇರ್ಕೊಂಡು ಮನೆಗೆ ಹಸಿ ಹೊಂಟೋದ್ರಲ್ಲ. ಈಗ ಬರ್ತಾರೆ ಅಂದ್ರೆ 3 ದಿನದ ತಲೆನೇ ಇಲ್ವಲ್ನಿ. ಏನೇ ಮಾಡೋದು ಸಂಘ ಬೇರೆ ಹತ್ರ ಬತ್ತಲ್ನಿ ಅಕ್ಕ. ಸುಮ್ಕಿರಿ ಹಾಕಿದ್ರು ಕಡಿ. ಆ ಮನೇಲಿ ಇಲ್ವ ಮನೇಲಿ ಅವ್ಳು ತಗ್ಲಾಕೋದು ಅಷ್ಟೇ. ಓ ಆಗ ನಾವು ಏನು ಮಾಡಬೇಕು ಗೊತ್ತಾ, ಸಂಘದಲ್ಲಿ ಬಂದಷ್ಟು ಒಳಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಆಗ ಆ ಮುತ್ತಿಗೆ ನಮ್ಮ ಕಣ್ಣಂದ್ರೆ ನೀರು ನೋಡೋಕ್ಕಾಗ್ದಾನೆ ಸಾಲ ಪಡ ಮಾಡಿ ಕೊಡ್ತಾಳೆ. ಸಾಲ ಮಾಡಿ ಕಟ್ಬಿಟ್ಟು ನಮ್ಮನೆ ಕಟ್ಟು ಅಂದ್ರೆ ಹೋಗೋದು ಗೇದ್ ಕಟ್ತಾಳೆ ತಕ್ಕ. ಅವಳೆ ತಾನೆ ನಾನು ಇವ್ನು ಏನಿರ್ಕತ್ತೆ ನಾನು ಮುಂದಕ್ಕೆ ಹೋಗಿದ್ದು. ನಾವೆಲ್ಗೆ ಹೋಗವ, ನಾವು ಯಾವಾಗ ಗೇಗಿ ಕೊಂಡು ತಿನ್ನೋರಲ್ಲ. ನಮ್ದು ಏನಿದ್ರು ಕೂತ್ಕೊಂಡು ಅಲ್ಲೇ ಬಹುಮಾನ ಅಂತೆ ಕೆಲಸ ನಮ್ದು. ಅದೇನೋ ಮಾಡ್ತೀನಿ ಫೋನಲ್ಲಿ, ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಸಂಪಾದನೆ ಮಾಡ್ತೀನಿ ಅಂತ ಸದ್ಯ ಇಲ್ವಲ್ನೇ. ಈ ಮನೆಯೆಲ್ಲ ಮಾಡಿದ್ರೆ ಜನ ನೋಡಕ್ಲಕತ್ತೆ. ಹೊಸ ಮನೆ ಬೇಕು ಕತೆ, ಆಮೇಲೆ ಹೊಸ ಮನೆ ಬೇಕು ಆಮೇಲೆ ಇನ್ನು ಒಂದೇ ಫಸ್ಟ್ನೇ ವೀಡಿಯೋ ಮಾತ್ರ ಹೊಲ್ತಕ್ಕೆ ಹೋಗಾಕ್ಬಿಡದ. ಒಂಥರ ಹೊಲ ಕಂಡ್ರೆ ಜನಗಳು ಇಷ್ಟ ಅಲ್ವಾ, ಹೊಲ್ತಕ್ಕೆ ಕೊಟ್ಟಗದ. ಹೊಲ್ತಕ್ಕೆ ಹೋಗಾಕೈತದೆ. ಇನ್ನು ಮನೆ ಮಾತ್ರ ಈ ಮನೆಯೆಲ್ಲ ಆಯ್ಕಿಲ್ಲ, ಜನಗಳು ನೋಡಿಕಿಲ್ಲ. ಸರಿ ಕಣೆ ಅಕ್ಕ, ಏನೋ ಒಂದು ಮಾಡಾಕೈತದೆ. ಲೇ ಗಂಗಿಗೌರಿ ರಾಜಕ ಕಿತ್ತದವಳು ಏನು ಮಾಡಕ್ ಬಂದವಳು ಮಾರ್ಗೆಟವಳು. ಏನು ಮಾಡಕ್ ಬಂದವಳು ಕಣೆ, ಕಿತ್ತಪತಿನ ಸತಿ ಮಾರ್ಗೆಟ್ನ ಸತಿ ಗುಳ್ಳೆನದ ಹೆಂಗೆ ಅಲ್ಲಿದ್ರು ಓಡಾಡ್ತಾಳೆ. ಲೌಡಿ 50,000 ಹಾಕ್ಸ್ಕೊಡು ಸಂಘದಲ್ಲಿ ಅಂದರೆ 25,000 ಹಾಕ್ಸ್ಕೊಟ್ಟವಳೆ ಚೆಂಗ್ಳ ಮುಡೆ. ಏನು ಮಾಡಕ್ ಬಂದಳು ಬೇವರ್ಸಿ ಆ ಮನೆ ಮಾಡಿದಲ್ದ ಇನ್ನು ಮಾಡಕ್ ಬಂದಿದ್ದಾಳೆ ಅದ್ರ ಮುಡೆ. ಅದು ಏನು ಮಾಡಕ್ಕೆ ಅಲ್ಲಿಂದ ಅಷ್ಟಳು, ಅದೇನು ಕೇಳು ಅವ್ಳಿಗೇನು ತೊಡ್ರ ಮುಟ್ಕೊಂಡಿದ್ದಾಳೆ. ಯಾಕ ಬಾಯ್ ಬಿಟ್ರೆ ಬಾಯಿನ ಮುಚ್ಚಕ್ಕಿಲ್ಲ ತಲೆನೋಯ್ತದೆ ನನಗೆ. ಅಯ್ಯೋ ಕೇಳುವ. ಏಯ್ ನಿಮ್ದು ಏನೋ ತಡಿಕ ಬರೋದು ಕಕ್ಕ, ಏನಾಯ್ತು ಕಂಡ್ರಲೆ? ಈಗ ನಾಳೆ ಸಂಘ ಕಂಡ್ರವ, ಇವತ್ತು ಮೊದಲನೇ ಸಂಘ. ಅದಕ್ಕೆ ಫಸ್ಟ್ ಹೇಳ್ತಾವ್ನಿ. ಆಮೇಲೆ ನಮ್ಗೆ ಗೊತ್ತಿತ್ತಿಲ್ಲ, ನಾವು ಅಲ್ಲಿಗೆ ಹೋಗಿದ್ದೋ ನಾವು ಇಲ್ಲಿಗೆ ಹೋಗಿದ್ದೋ ನೆಂಟ್ರ ಮನೆಗೆ ಹೋಗಿದ್ದೋ ಅದು ಇದು ಅಂತ ಕಾರಣ ಹೇಳಂಗಿಲ್ಲ. ಮೊದಲನೇ ಸಂಘ ನಿಜವಾಗ್ಲೂ ಎಲ್ಲ ನಾವು ಸಂಘ ಸೇರ್ಕೊಂಡವ್ರೆ. ನಿನ್ನಂಗೆ ಯಾರು ಆಡಲಿಲ್ಲ ಕಂಡಾಗ ಮಾಡಕ. ಅಲ್ಲ 25,000 ರೂಪಾಯಿ ಸಾಲ ಕೊಡಿಸ್ಬಿಟ್ಟು ಏನು ಅಷ್ಟು ಚಾಡ್ತಿದೆಯಲ್ಲ. ಅಕ್ಕಪಕ್ಕದವ್ರು ಏನು ಅನ್ಕೊಳ್ಳಲ್ಲ. ಎಲ್ಲ ಒಂದು 50,000 ಲಕ್ಷ ದುಡ್ಡು ಇಸ್ಕೊಂಡವಳೆ. ನಾಗಮಣಿ ತಾವು ಗೌರಿ ಅನ್ಕೊಳಕಿಲ್ವಾ, ಬೀದಿಲಿಂದ ಕಿರ್ತಿಯಲ್ಲ. ಏನಾದರೂ ಮಾತಾಡ್ಬೇಕು ಅಂದ್ರೆ ಮನೆಯೊಳಗೆ ಬಂದು ಮಾತಾಡು. ಅಕ್ಕಪಕ್ಕದವ್ರು ಏನೋ ಅನ್ಕೋತಾರೆ. ಶಿವ ಯಾಕವ ಯಾಕೂರ್ಲಿ ಹೆಂಗೆ ಅನ್ಕೊಂಡರು. ಎಲ್ರು ಬಂದು ಸಾಲ ಮಾಡ್ಬೇಕು ಸುಮ್ ಕೂತ್ಕೋ. ಎಲ್ರಿಗೂ ಸಂಘ ಸೇರ್ಕೊಟ್ಟಿರ್ಬೇಕು. ನಾನು ಬೀದಿರು ಒಬ್ಬರನ್ನ ಬಿಟ್ಟಿಲ್ಲ, ನಾನು ಎಲ್ಲರೂ ಸಂಘ ಸೇರ್ಸಿನಿ. ಯಾಕಂಗೆ ಅನ್ಕೊಂಡರು. ಅದೇ ಕಂಡ್ರವ ನನಗೆ ಸಂಘ ಅದೇ ಬಂದು ಕೂತ್ಕೊಳ್ಳಿ. ದುಡ್ಡು ಕೊಟ್ಬಿಡ್ತೀವಿ, ನಾವು ಬಂದಿದ್ದು ಕೂತ್ಕೊಳಕಿಲ್ಲ ಅಲ್ಲ ಕಂಡ್ರವ. ಎಲ್ಲ ಮನೇಲೆ ಕೂತ್ಕೊಂಡ್ರು ತಂದು ಸಂಘ ಕಟ್ಟೋರು ಯಾರು. ಇನ್ನೊಂದ್ಸತಿ ಸಂಘ ಕೊಡೋರಿಗೆ ಕಷ್ಟ ಆಯ್ತಾ ಕಂಡ್ರಲ್ಲೇ. ಈಗ ನೀವು ಎಷ್ಟು ಜನ ಕಟ್ಟಿ ಎಷ್ಟು ಜನ ಉಳಿಸ್ಕೊತಿರೋ ಅಷ್ಟು ಸಾಲ ನಿಮಗೆ ಕೊಡದ್ರೆ ಇರ್ತಾನೆ. ಹೋಗು, ಏನು ಧರ್ಮ ಕೊಡೋಕಿಲ್ಲ. ಎಲ್ಲ ಇನ್ಸೂರೆನ್ಸ್ ಅಂತ 25,000 ಅರ್ಧ ದುಡ್ಡು ಇಟ್ಕೊಂಡು ಕೊಟ್ಟವನೇ ನನ್ನ ನಾಟಕಳ. ಅವ್ನು ಕೊಡೋದು ಬೇಡ, ನಾವು ತಗೊಳ್ಳೋದು ಬೇಡ. ಎಷ್ಟೊತ್ತು ತೀರಿಸ್ಬಿಟ್ಟವ ಅನ್ನಂಗಾಗದೆ ನಮಗೆ ಗೊತ್ತಾ. ಮುಂದಕ್ಕೆ ಏನಾರು ಮಾಡಿವ್ರಂತೆ. ನಾಳೆಗೆ ಇಬ್ರು ಬರಬೇಕು ಸಂಘ ಕೂತ್ಕೊಳ್ಳಿ ಬನ್ನಿ. ಸುಮ್ಮನೆ ಬಂದಿಲ್ಲ ಗೌರಿ ಅಂತ ಮಾತಾಡಕ್ಕೆ ಹೋಗ್ಬೇಡ. ನಮ್ಮ ಅಮ್ಮನ ಕೈ ಕೊಟ್ಟು ಕಳಿಸ್ತೀವಿ, ಕಟ್ಬಿಡು. ಏಲೇ ಹಂಗಾಯ್ಕಿಲ್ಲ ಕಂಡ್ರಲೇ, ಹಂಗಾಯ್ಕಿಲ್ಲ ಮಾತ್ರ ಹಂಗೆ ಮಾತ್ರ ಆಯ್ಕಿಲ್ಲ. ಸುಮ್ಮನೆ ಕೈ ಮುಗಿತೀನಿ. ನೀವು ಏನಾದ್ರು ಹೇಳ್ಕೊಳ್ಳಿ ಬನ್ನಿ, ಮ್ಯಾನೇಜರ್ ಜೊತೆಗೆ ಒಂದು ಹೇಳ್ಬಿಡಿ. ನಾವು ಸಹ ವಾರ ಬರೋಕಿಲ್ಲ, ದುಡ್ಡು ಕೊಟ್ಟು ಕಳಿಸ್ತೀವಿ, ಕಟ್ಸ್ಕೊಳ್ಳಿ. ಆಮೇಲೆ ಸಂಘ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಡು ಆಯ್ತಾ. ನಾನು ನಿಂಗೆ ಯಾಕೆ ಇಷ್ಟದ ಊರಲ್ಲಿ ಜನ ನಾನು ತುಂಬ 20-30 ಜನ ಸೇರಿಸಿ 4-5 ಗುಂಪುಕೊಳ್ಳವೆ. ನಿಮ್ಮಂಗೆ ಯಾರು ಆಡಕ್ಕಿಲ್ಲ ಕಂಡ್ರಲೇ. ಮೊದಲು ಕಣಿ ಆಡ್ತಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಅವಯ್ಯ ಕೇಳಿದ್ರೆ ನಾನೇನು ಹೇಳನೆ, ಅವ್ರ ನಾನೇ ಬೈಸ್ಕೊಳ್ಳೆ. ನಿಮ್ಮ ಕಮಿಷನ್ ಇಸ್ಕೊತಿದ್ದ ನಾನು ಬೈಸ್ಕೊಳಕ್ಕೆ. ಇದೊಳ್ಳೆ ಹಣೆ ಬರ ಚೆನ್ನಾಯ್ತಲ್ಲ, ನನಗೆ ಬಂದಿರೋ ಹಣೆ ಬರ. ಮನೆ ತಪ್ಪ ಎಲ್ಲರೂ ದುಡ್ಡು ತಗೊಂಡು ಬೆಚ್ಕವ್ರೆ ಮನೇಲಿ. ನಾನು ಬೀದಿ ಅಲಿತಾ ಕೂತೀನಿ. ನಮ್ಮ ಮನೆಯವ್ರು ಮಾನ ಮರಿಸಿ ಕಡಿತಾ ಕೂತವನೆ. ಈ ಬಡ್ಡಿಗೆ ಏನು ರೋಗ ಬಂದಿದ್ದು ಬೀದಿ ಅಲಿತಾ ಕೂತವಳಲ್ಲ. ಸಂಘ ದಿವಸ ಅಂದ್ರೆ ಮನೆಗೆ ಇಟ್ನೆ ಮಾಡಕ್ಕಿಲ್ವಲ್ಲ, ಎಲ್ಲರೂ ಮಂಡುಸೋದೇ ಆಯ್ತದಲ್ಲ ಅಂತ ದುಡ್ಡು ತಗೊಳಕ್ಕೆ ನೆಕ್ಕೊಂಡು ಬರ್ತಾರೆ. ಕಟ್ಟೋದಕ್ಕೆ ಹೋಗಿ ಗೋಗರಿಬೇಕು. ಇಲ್ಲ ಅಂದ್ಬಿಟ್ರೆ ಅವ್ರದ್ದು ನಾನೇ ಕಟ್ಟಬೇಕಾಯ್ತದೆ. ನನಗೆ ಯಾವ ಹಣೆ ಬರವ, ನನಗೆ ಅವ್ರಿಗೆ ಹಣೆ ಬರ. ಅಯ್ಯೋ ಶಿವನೇ, ಯಾರ ಮುಂದೆ ಮಾತಾಡ್ತಿದ್ದೀನಿ ಗಮನಕ್ಕೆ ಎಲ್ಲಾನು ನೀನು ಯಾರ ಮುಂದೆ ಮಾತಾಡ್ತಿದ್ದೆ. ಹೋಗು ಬಾಯಿ ಮುಚ್ಕೊಂಡು ನಾವು ಅಮ್ಮಕ್ಕೆ ಕೊಟ್ಟು ಕಳಿಸ್ತೀವಿ ಕತೆ. ಬಿಡು ಬೆಳಿಗ್ಗೆ ಒಂದು ದಿವಸ ಹೋಗಬೇಕಾಯ್ತದೆ. ಮ್ಯಾನೇಜರ್ ಕೇಳಲ್ಲ ನಮ್ಮಕ್ಕ, ನಾವೇ ಬರ್ತೀವಿ. ಆ ಮ್ಯಾನೇಜರ್ ಜೊತೆ ಮಾತಾಡ್ಬಿಟ್ಟು ಸಹ ನಮಗೆ ಬರೋಕ್ಕಾಗಲ್ಲ, ನಾವು ಏನೇನೋ ಕೆಲಸಗಳು ಮಾಡಬೇಕು, ನಮ್ಮ ಅಮ್ಮನ ಕೈ ಕೊಟ್ಟು ಕಳಿಸ್ತೀವಿ ಅಂತ ಹೇಳಲ್ಲ. ಮ್ಯಾನೇಜರ್ ಒಪ್ಕೊತಾನೆ. ಇವರೆಲ್ಲ ಹೊಟ್ಟೆ ಕಿಚ್ಚು. ಸರಿ ಬಿಡ್ರವ, ಸರಿ ಮ್ಯಾನೇಜರ್ ಜೊತೆ ನೀವೇ ಮಾತಾಡ್ಕೊಳ್ಳಿ. ನನಗೆ ಬಂದ ತಕೊಳ್ಳೋ ಗಂಟೆ ಒಂದು ತಕೊಂಡ್ಮೇಲೆ ಒಂದು ಇವ್ರಂತ ಬಿಲ್ಲಣಿಗೆ ತೀರ ನಾನು ಎಲ್ಲೂ ನೋಡಿಲ್ಲ. ಅಯ್ಯೋ 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 ಏನವ ಅಕ್ಕ ತಂಗಿಯರು ಇಷ್ಟರ ಬಜೆಟ. ತಕೊಳ್ಳೋ ಗಂಟೆ ತುಪ್ಪ ತುರಿಸಿರೋರು ಈಗ ನೋಡು ಬಾಯ್ಬಿಟ್ಟರು. ಇನ್ನೊಂದ್ಸತಿಗೆ ಕೊಡ್ಲೇಬೇಡಿ ಅಂತ ನಾನೇ ಮ್ಯಾನೇಜರ್ಗೆ ಹೇಳ್ಬಿಡ್ತೀನಿ. ಯಾಕೆ ಏನೇ ಮಾಡೋದು ನಾಳೆಗೆ ಸಂಘವಂತಲ್ಲ 1 ರೂಪಾಯಿ ದುಡ್ಡು ಇಲ್ವಲ್ನೇ. ಏನು ಮಾಡೋದು ತಾಳು ಆ ಮುದುಕಿ ತಗ್ಲಾಕದ. ಹೆಂಗಾರೆ ಮಾಡಿ ಆ ಮುದುಕಿ ಉಪಾಯ ಮಾಡು. ಅಮ್ಮ ಅಮ್ಮ ಏನ್ರವ ಅಮ್ಮ ಇಲ್ಲಿ ಏನ್ರವ. ಅದೇಕನಮ್ಮ ನಿಮ್ಮ ಮಕ್ಳು ಬೇರೆ ಬಂದಿರಮ್ಮ, ನಾಳೆ ಸಂಘ ಇದ್ದದಂತೆ. ಏನಮ್ಮ ಮಾಡೋದು ಅದಕ್ಕೇನಂತವ ಕಟ್ರವ. ಅಯ್ಯ ಅವ್ರಿಲ್ದರೆ ಏನು ಸಂಘ ಕಟ್ಟಕ್ಕೆ ಕಟ್ಟಿ ಸಂಘವ ಕಣವ ತಲೆ ಕೆಟ್ಟೋಗಿದ ನಿಂಗೆ. ನಾವು ದುಡ್ಡು ಕಟ್ಟಕ್ಕೆ ನಿಮ್ಗೆ ಕೇಳ್ಬಿಟ್ಟು ಕಟ್ತಿದ್ವಾ. ಅಲ್ಲ ಕೋಳಿ ಕೇಳ್ಬಿಟ್ಟು ಮಸಾಲೆ ಇರ್ದಾರಮ್ಮ, ಕೋಳಿ ಕೇಳ್ಬಿಟ್ಟು ಮಸಾಲೆ ಇರ್ದಾರ. ದುಡ್ಡಿದ್ರೆ ನಾವೇ ಕಟ್ಟವು, ಕಾಸಿಲ್ಲ ಅದಕ್ಕೆ. ಅಲ್ಲ ಕಣ ನಾನೇನು ಮಾಡನೆ, ಅಲ್ಲ ಕಣ ಗೌರಿ ನಾನೇನು ಮಾಡನೆ. ದುಡ್ಡು ತಂದು 1 ರೂಪಾಯಿ ಏನೇ ಎತ್ತಲ ಅಂತ ನನಗೊಂಚೂರು ಮಕ್ಕ ತೋರಿಸಿಲ್ಲ ನೀವು. ಅಂತಿದ್ರಲ್ಲಿ ಇವತ್ತು ಸಂಘ ಕಾಸಿಲ್ಲ ಅಂದ್ರೆ ನಾನೇನು ಮಾಡನೆ. ಇಲ್ಲ ಕೋವ ಒಂದು 5,000 ಮಡುಗು ನಮ್ಮ ಕಷ್ಟ ಕೊಡೆ ಅಂತ ಕೊಟ್ಟಿದ್ದೀರಾ. ಇಲ್ಲ ಗಂಡು ಮಕ್ಳುವೆ ದುಡ್ಡು ಬಳಸ್ಕೊಂಡಂತ ಅವರು ಬಿಟ್ಟು ಹೋದ್ರು. 40,000-50,000 ದುಡ್ಡ ಅಕ್ಕ ತಂಗಿ ಇಬ್ಬರೇ ಮಡಿಕೊಂಡು ಅದೇನೇನೋ ತಕೊಂಡು ಸೋಕಿ ಮಾಡ್ಕೊಂಡು ಬಂದ್ರಿ. ಈಗ ಸಂಘ ಕಟ್ಟ ಕಾಸಿಲ್ಲ ಅಂದ್ರೆ ನಾನೇನು ಮಾಡನೆ. ನೀವು ಕೊಡಿ ಬೇಕಾದ್ರೆ ತಗೊಂಡು ಹೋಗ್ತೀನಿ. ಏನಂತ ಕಾಸಿಲ್ಲ ಕಟ್ರವ. ಅಮ್ಮ ನನಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಂಡ್ರು ಸರಿ. ಯಾಕಂದ್ರೆ ನಿಮ್ಮ ಮಕ್ಕಳು ನಮಗೆ ಮೋಸ ಮಾಡಿಟ್ಟು ಹೊಂಟೋದ್ರು. ನೀನು ಇಲ್ಲ ಅಂದ್ರೆ ನಮ್ಮ ಜೀವನ ಏನಮ್ಮ. ನಾನು ಹೇಳ್ತಂದಮ್ಮ ಕಟ್ಟನೆ ಸಂಘವ ನೀನೇ ಹೇಳಮ್ಮ. ಅದಕ್ಕೆ ಅಂತ ದುಡ್ಡೆಲ್ಲ ಖರ್ಚಾಗೋಯ್ತು ಕಣಮ್ಮ. ನೀನು ಕೈ ಬಿಟ್ರೆ ನಮ್ಗೆ ಗತಿ ಇಲ್ಲ ಕಣಮ್ಮ. ನೀನು ಕಾಲಿಗೆ ಬಿದ್ದುಬಿಡ್ತೀವಿ ಕಣಮ್ಮ. ಅಲ್ಲ ಕಣ್ರವ ನೀನು ಕಾಲಿಗೆ ಬಿದ್ದು ಕೈ ಮುಗಿದ್ರೆ ದುಡ್ಡು ಎಲ್ಲಿದ್ದು.
ನಾನು ಕಷ್ಟ ಸುಖಕ್ಕೆ ಅಂತ 1 ರೂಪಾಯಿ 2 ರೂಪಾಯಿ ಕೂಡಿಟ್ಕೊಂಡಿದ್ದು 20 ಸಾವಿರ ದುಡ್ಡು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ. ಮನೆಗೆ ಬೆಳಿಗ್ಗೆ ಹೊತ್ತು ಹಾಲು, ಮನೆ ಖರ್ಚಿಗೆ ಮಕ್ಕಳಿಗೆ ಬಿಸ್ಕೆಟು ಅದು ಇದು ಎಲ್ಲನೂ ನಾನೇ ಮಾಡ್ತಾವ್ನಿ. ನಾನು 1 ರೂಪಾಯಿ ಮಡಿಕೊಂಡಿಲ್ಲ, ನನ್ನ ಸೊಸೆ ಚೆನ್ನಾಗಿರ್ಲಿ ಅಂತ ಎಲ್ಲನೂ ನಾನು ನೀವು ಮಾಡ್ಕೊಬೋಯ್ತಾವ್ನಿ. ನೀನು ಸಂಘನೂ ಕಟ್ಟಿ ಅಂದ್ರೆ ನಾನು ಎಲ್ಲಿ ತಂದು ಕಟ್ಟನೆ, ಎಲ್ಲಿ ತಂದ್ರವ ಕಟ್ಟನೆ ನಾನು ನನಗೆ ಏನೂ ಇಲ್ಲ. ಹಾಕಿಲ್ವಮ್ಮ ಆಗ್ಲನ್ನ ಮಡಿಕೊಂಡಿದ್ರೆ ಒಂದು ಗೋಲ್ ಕಡ್ಡ ಬದಲು ಅದನ್ನೇ ಮಾಡ್ದಾಕು. ಅದನ್ನ ಬೇಡ ಕಣವ, ಅದನ್ನ ಚಿಲ್ಲರೆ ಕಾಸು ಹೊಡ್ಕೊಂಡು ಸಂಘ ಕಟ್ಕೊಂತಾರ ಸಾಕಾಕಿಲ್ಲ ಕಣವ. ನಮ್ಮ ಒಂಚೂರು ಅದೇ ನಮ್ತ ಒಂದು 200-300 ರೂಪಾಯಿ ಇದೆ, ಅದ್ರ ಜೊತೆ ಕಟ್ಟದಂತಮ್ಮ. ಎಲ್ಲ ಆಗದ್ರೆ ಕೆಲಸ ಕಣ್ಕಂಗಿದವ್ರಿ ನನಗವ್ರಿ ಆಗದ್ರೆ ಕೆಲಸ ಹಾಡ್ಕಲ್ದಿರು ಸೈನ್ ಹಾಕ್ಬಿಟ್ಟು ಸಂಘ ಎಟ್ಟಂಗ್ ಮರೆಯಾದ್ರು ಫೋನ್ ಮರೆ ಮಾಡವ. ಇಲ್ಲ ಕಣಮ್ಮ ಫೋನೇ ತೆಗಿತಿಲ್ಲ, ಎಷ್ಟು ಫೋನ್ ಮಾಡಿದ್ರು ಕಟ್ ಮಾಡ್ತಾರೆ. ಆದ್ರೂ ಕಂಡಿದ್ರೆ ಉಪಾಯ ಮಾಡ್ಕೊಂಡು ಸಂಘ ಸಾಲ ಪಾಲ ತೀರ್ಸ್ಕೊಂಡು ಮಟ್ಕೊಳ್ಳೋದಂತ ಅಂದ್ರೆ ನೀವು ಅದನ್ನು ಮಾಡಕ್ಕಿಲ್ಲ. ನೀವು ಇಬ್ರು ನೆಸ್ತಾಡ್ಬಿಟ್ರಿ, ಕ್ಯಾಣ ಆಡ್ಬಿಟ್ರಿ, ಇಬ್ರು ಹೋದ್ರಳಿಗೆ ಏನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ನಮ್ಮಿಬ್ರಿಗೆ ನೀನೇ ಗತಿ ಕಣಮ್ಮ. ಇಲ್ಲಾಂದ್ರೆ ನಮ್ ಇರಕ್ಕಾಗಿಲ್ಲ, ಸಂಘದವ್ರಂತೂ ನಮ್ಮನ್ನ ಬಿಡಕ್ಕಿಲ್ಲ. ಕೈ ಬಿಡ್ಬೇಡ ಕಣಮ್ಮ. ನಮ್ಮ ನಿಮ್ ಮಕ್ಳು ಬರಗಂಟ ಕಣಮ್ಮ. ಬೇಕಾದ್ರೆ 2,000 ಸಾಲ ಮಾಡಮ್ಮ, ನಾವು ಬೇಕಾದ್ರೆ ಈಸ್ಕೊಡ್ತೀವಿ. ನಿಮ್ಮ ಮಕ್ಳು ಬಂದ ತಕ್ಷಣ ಈಸ್ಕೊಡ್ತೀವಿ ಕಣಮ್ಮ. ನಮ್ಮ ಕಟ್ರಮ್ಮ. ಯಾರು ಕೊಟ್ಟಾರೋ ಈ ಮುದ್ಕಿಗೆ ಸಾಲವ? ಯಾರು ಕೊಟ್ಟರು? ಇಲ್ಲ ಒಂದು ಹೊಲ ಇಲ್ಲ, ಒಂದು ಮನೆ ಇಲ್ಲ. ಆ ಗೌಡ ಬೇರೆ ಬಂದ್ ಜೀವ ತೆಗಿತಾವನೆ, ಮನೆ ಖಾಲಿ ಮಾಡಿಲ್ಲ ಅಂತ ನಾವ್ ಏನ್ ಮಾಡ್ಬೇಕು? ನಾನೀಗ ನಾಳೆ ಬರಣೆ ಸರಿ ಇಲ್ಲ ಕಣಪ್ಪ. ಹೆಂಗೋ ಕುಳ್ಳ ತಂದ ಆಗ್ತಿದ್ದ, ಅವ್ಳು ಬೇಯಿಸಾಕ್ತಿದ್ಲು ತಿನ್ಕೊಂಡಿದ್ದೆ, ಈಗ ಬಂದು ಅವರ ಉಸ್ಕೊಂಡು ಸಾಯ್ತಾವ್ನಿ. ಏನು ಇನ್ನೊಂದ್ಸಲ ಅಂದಿಲ್ಲ, ಕುಳ್ಳ ತಂದ ಆಗ್ತಿದ್ದ, ಅವ್ಳು ಬೇಯಿಸಾಕ್ತಿದ್ಲು, ಈ ತಲೆನೋವು ಐತಿದ್ದೀರ ನನಗೆ ಅಂದೆ. ಅವ್ನು ಐತೆ ಕಣಮ್ಮ. ಹೋಗಮ್ಮ ಕುಳ್ಳಂತ ಕೇಳು ಹೋಗಮ್ಮ. ಅವ್ನು ಇಷ್ಟೇ ನನ್ನ ಮೈದಲ್ವಮ್ಮ ಪಾಪ. ಅವ್ನು ಏನೇ ಆಗ್ಲಿ ನಮ್ಮ ಕಷ್ಟ ಸುಖಕ್ಕೆ ಆಗವನೆ. ಅವನೇ ಸರಿ ಕಣಮ್ಮ. ಇಲ್ಲ ಸಂಘ ಕಟ್ಟಕ್ಕೆ ಐತಿಲ್ಲ ಹೇಳಮ್ಮ. ಅದಕ್ಕೆ ಮಾನ ಮರಿದೆ ಹೋಯ್ತದೆ ಕಣಪ್ಪ, ಹೆಂಗಾರೆ ಮಾಡಿ ಕಟ್ಟಪ್ಪ ಅಂತ ಅನ್ನಮ್ಮ. ಕಣಮ್ಮ ಮಾದೇ ಸರಿ ಕಣ. ನಾನು ಯಾವ ಮಕ್ಕ ಹೊತ್ಕೊಂಡು ಹೋಗ್ಬಿಟ್ಟು ನಾನು ಸಂಘ ಕಟ್ಟು ಅಂತ ಕೇಳಂದ್ರ ಗಂಗೆ ಗೌರಿರ. ನಿಜವಾಗ್ಲೂ ನಂಗೆ ನಾಚಿಕೆ ಕಂಡ್ರವ. ನನಗೆ ಹೋಗ್ಲಿ ಇದೊಂದ್ಸತಿ ಓದಿ ಅನ್ಕೊಳ್ಳಿ, ಕಟ್ತಾ ಅನ್ಕೊಳ್ಳಿ, ಮುಂದಕ್ಕೆಲ್ಲ ಏನ್ ಮಾಡ್ಬೇಕ್ರವ? ನೀವು ನಿಜವಾಗ್ಲೂ ಬಟ್ಟೆ ಉಸ್ಬೇಡಿ. ನನಗೂ ನೋಡಿ ಸಾಕಾಗದೆ, ಕೈದಿದ್ದು ಬಾಯಿದೆಲ್ಲ ಕಳ್ಕೊಂಡು ಕೂತೀವಿ. ನಾನು ಸುಮ್ಮನೆ ನನ್ನ ಬಟ್ಟೆ ಉಸ್ಬೇಡಿ. ಇದೊಂದ್ಸತಿ ಗೋಲ್ ಕಡವನೆ ಹೊಡೆದಾಕಿ ಕಟ್ತೀನಿ. ಇನ್ನು ಮುಂದಕ್ಕೆ ಮಾತ್ರ ನಾನು ಜವಾಬ್ದಾರಿ ಎಲ್ಲ ಕಂಡ್ರವ. ಅಷ್ಟೇ ಮಾಡೋಣ, ಏನಾರೇ ಮಾಡೋಣ. ನನಗೂ ಬೇಜಾರಾಗ್ಬಿಡುತ್ತೆ. ವಾಷಿಂಗ್ ಮಿಷಿನ್ ತಂದು ಕೊಟ್ಟೆ, ಅದನ್ನು ಮಡಿಕೊಳ್ಳಿಲ್ಲ. ಇಲ್ಲಿ ಯಾಕೋ ಜಮಕ್ಕಿಲ್ದಿರ ಕಾಸು ಕೊಟ್ಟೆ, ಅದನ್ನು ಮಡಿಕೊಳ್ಳಿಲ್ಲ. ನೀವು ಸೀಮಿಲ್ದಿರ ಸೊಸೆರ? ನಾನು ಆಸೆಗೆ ನಾ ಸೊಸೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆ ಪೆದ್ದಿನೆಯ ಕೀಳಾಕೊಂಡು ನಿಮ್ನೆಯ ನನ್ನ ಮೇಲ್ ಮಾಡ್ಕೊಂಡಿದ್ಕೆ ನೀವು ಬುದ್ಧಿವಂತರಾಗಬೇಕು ತಾನೇ ನೀವು? ಒಂದ್ಸತಿ ಕಣಮ್ಮ ಹಿಂಗೆ ಮಾಡಿಟ್ರೆ ಏನಾರೇ ಮಾಡ್ತೀವಿ. ಏನ್ ಮಾಡಿರೋ ನನಗಂತೂ ಗೊತ್ತಿರೋ. ಕಾಡಾಯ್ತವಲ್ಲ ಇವ್ರಿಬ್ರುವೆ ಏನಾದ್ರು ಮಾಡ್ಕೊಬಿಟ್ಟರು ಅಂತ ನನ್ನ ಬೈಕೆ ನಾನು ಏನೋ ಮಾಡ್ಕೊ ಹೋದ್ರೆ ನೀವು ನನ್ನ ತಲೆ ಮೇಲೆ ಕಟ್ಟುಬಿಟ್ರಲ್ಲ 45,000 ರೂಪಾಯಿ ಸಂಘವ. ನಾನು ಇದೊಂದ್ಸತಿ ಕಂಡ್ರವ. ನೀವು ನಮ್ಮಮ್ಮ ಸರಿ ಇಲ್ಲ, ನಮ್ಮಮ್ಮ ಅಂತೇಳಿ ಅಂತ ನಾನು ಎದುರು ಬೋದ್ರು ಪರವಾಗಿಲ್ಲ, ನಾನು ಚಿಂತೆ ಮಾಡಿಕಿಲ್ಲ. ಮಾತ್ರ ನಿಮ್ಮ ಕೈ ಮುಗಿತೀನಿ, ಸಂಘಕ್ಕೆ ಮಾತ್ರ ನಾನು ಹೇಳ್ಬೇಡಿ. ಇದಕ್ಕೆ ಯಾಕೆ ಸುಗಿಬೇಕು? ಅದು ಯಾಕೆ ಸೇರಿಸಿದ್ಲು ಇವ್ರನ್ನ? ಅಕ್ಕ ಏನ್ ಚೆನ್ನಾಗಿ ನಾಟಕ ಆಡ್ತಿದ್ದೀನಿ. ಇನ್ನು ದುಡ್ಡದಲ್ಲಿ ಅಕ್ಕ ಸಂಘದ್ದು. ಸುಮ್ಕುತ್ಕ, ಅದು ಬಡ್ಡಿ ಬರಲಿ. ತಿಂಗಳು ಬಡ್ಡಿ ಕೊಟ್ಟಿಲ್ವಾ? ಸುಮ್ಕುತ್ಕ. ಈಗ ಕೊಟ್ಟಿವಿ, ಇನ್ನೊಂದು ತಿಂಗಳು ಬಡ್ಡಿ ಬದಲು ಹಂಗೆ ನೋಡಕಾಯ್ತದೆ. ಏನೋ ಮಿಂಚೋಗ್ಬಿಟ್ಟಿದೆ ನಿಮ್ಮಮ್ಮ. ಏನು ಖುಷಿಯಾಗಿದ್ದು ಬಿಡೋದಂತ ನಾಟಕ ಸಕ್ಕತ್ತಾಗಾಡ್ದೆ ಕಣಿ ಅಕ್ಕ. ಸುಮ್ಕಿರು ಆಡ್ಲೇಬೇಕು, ಏನು ಮಾಡೋಕ್ಕಾಗಿಲ್ಲ. ಮುಂದುವರಿಯುವುದು. ನಾವೇನೋ ಆರಾಮಾಗಿವಿ, ನೀವು ಹೆಂಗಿದ್ದೀರಿ? ಇವಮ್ಮ ನಮ್ಮ ಕೈಲಿ ಸಂಘ ಕಟ್ಸಕ್ಕೆ ನೋಡ್ತಾವಳೆ. ನಾವೇ ಕಟ್ಬಿಟ್ಟವು, ಕಟ್ಲಿ ಅಷ್ಟೇ. ನಾ ಬಡ್ಡಿ ಕೊಟ್ಟಿವಿ ತಿಂಗಳು ಬಡ್ಡಿಗೆ. ತಿಂಗಳು ಬರ್ತದೆ, ಮನೆ ಖರ್ಚು ಮಾಡ್ಕೊತೀವಿ. ಏನು ಇವ್ರ ಮಕ್ಳೇನು ಬುದ್ಧಿವಂತರು ಅಂತ ನಮ್ಗೆ ಬಿಟ್ಟು ಹೊಂಟೋಗ್ಬಿಟ್ರೆ ನಾವೆಂತ ಗೊತ್ತಿಲ್ಲ. ಇನ್ನೇನಪ್ಪ ಎಲ್ಲ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ? ಹಂಗೆ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹಳ್ಳಿ ವೆಬ್ 2 ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.